ಅಂತೂ ಇಂತೂ ನಾವೆಲ್ಲ ಕಾಯ್ತಾ ಇದ್ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ರಾಮಾಯಣ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಫಸ್ಟ್ ಇಂಪ್ರೆಷನಲ್ಲಂತೂ ಟೀಸರ್ ಸಖತ್ತಾಗಿ ಮೂಡ್ ಬಂದಿದೆ. ಆ ಪ್ರೆಸೆಂಟೇಷನ್ ಇರ್ಬೋದು ಅಥವಾ ಆ ಮೇಕಿಂಗಲ್ಲಿ ಇರ್ಬೋದು, ತುಂಬ ರಿಚ್ ಆಗಿ ಸಿನಿಮಾ ಕಾಣಿಸ್ತಾ ಇದೆ. 400 ಕೋಟಿ ಬಜೆಟ್ನಲ್ಲಿ ತಯಾರಾಗ್ತಿರುವ ಸಿನಿಮಾ ಇಂಡಿಯಾದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ನಲ್ಲಿ ಇದು ಕೂಡ ಒಂದಾಗಲಿದೆ. ಇನ್ನು ಟೀಸರ್ ವಿಚಾರಕ್ಕೆ ಬಂದರೆ ಇದೊಂದು ಮಿಕ್ಸ್ಡ್ ಒಪಿನಿಯನ್ ಟೀಸರ್ ಆಗಿದೆ. ಅದು ಯಾಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫಸ್ಟ್ ಟೀಸರ್ ಆಗಿರೋದ್ರಿಂದ ಇಲ್ಲಿ ರಾಮನ ಒಂದು ಅವತಾರ ಏನಿದೆ ಅದನ್ನು ಫಸ್ಟು ರಿವೀಲ್ ಮಾಡಿದ್ದಾರೆ. ಸ್ಟೋರಿ ನಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ರಾಮಾಯಣ ಸ್ಟೋರಿ. ಬಟ್ ಆ ಕ್ಯಾರೆಕ್ಟರ್ನ ರಿವೀಲ್ ಮಾಡಿದ್ದಾರೆ. ಬಟ್ ಸಣ್ಣ ಬೇಸರದ ಸಂಗತಿ ಅಂದರೆ ಇಲ್ಲಿ ಯಶ್ ಅವರ ಏನು ರಾವಣನ ಪಾತ್ರವನ್ನು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಬ್ಯಾಕ್ ಸೈಡ್ ಶಾಟ್ ಎರಡನ್ನು ತೋರಿಸ್ತಾರೆ ಮತ್ತು ಲಂಕೆಯ ಕೆಲವೊಂದು ಜಲಕ್ಕನ್ನು ಅದರಲ್ಲಿ ತೋರಿಸ್ತಾರೆ. ಬಿಟ್ಟರೆ ಯಶ್ ಅವರನ್ನು ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ಬಹುಶಃ ಎರಡನೇ ಟೀಸರ್ನಲ್ಲಿ ರಾವಣನ ಒಂದು ವೈಭೋಗ ಅಥವಾ ಒಂದು ಆ ಫಸ್ಟ್ ಲುಕ್ಕನ್ನು ಕೂಡ ರಿಲೀಸ್ ಮಾಡ್ಬೋದು ಎಂಬ ನಿರೀಕ್ಷೆಯಲ್ಲಿ ಕೂಡ ನಾವಿದ್ದೀವಿ. ಇನ್ನೊಂದು ಸೂಕ್ಷ್ಮವಾಗಿ ಆ ಟೀಸರ್ನ ಗಮನಿಸಿದ್ರೆ ರಾಮನ ಪಾತ್ರ ಮಾಡ್ತಾ ಇರೋ ಏನು ರಣಬೀರ್ ಕಪೂರ್ ಅವರಿದ್ದಾರೆ, ಆದರೆ ಅವರ ಈ ಕಂಪ್ಲೀಟ್ ಲುಕ್ಕಲ್ಲಿ ಸ್ವಲ್ಪ ಮೈನಸ್ ಕಾಣಿಸ್ತಾ ಇದೆ. ಯಾಕಂದರೆ ಆ ರಾಮನಿಗಿರಬೇಕಾದ ತೇಜಸ್ಸು ಸ್ವಲ್ಪ ಈ ಟೀಸರ್ನಲ್ಲಿ ಅಂತೂ ನಮಗೆ ಕಡಿಮೆ ಅಂತೂ ಕಾಣಿಸ್ತು. ಮತ್ತು ಆ ಕಾಮ್ನೆಸ್ ಏನಿದೆ ಆ ರಾಮನಲ್ಲಿರುವ ಅಥವಾ ಮುಗ್ಧತೆ ಏನಿದೆ ಅದು ನಮ್ಮ ಈ ಪಾತ್ರದಲ್ಲಿ ಕಾಣಿಸಿಲ್ಲ. ಬಟ್ ಇದು ಟೀಸರು ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಸಿನಿಮಾ ಹೇಗಿದೆ ಅಂತ. ನೋಡೋಣ, ಬಹುಶಃ ಮುಂದಿನ ಟೀಸರ್ಗಳಲ್ಲಿ ಅದನ್ನು ಗಮನದಲ್ಲಿಟ್ಕೊಂಡು ಟೀಸರ್ ರಿಲೀಸ್ ಮಾಡ್ಬೋದು ಅಥವಾ ಟ್ರೈಲರ್ಗಳನ್ನ ರಿಲೀಸ್ ಮಾಡ್ಬೋದು. ಬಟ್ ಖಂಡಿತವಾಗ್ಲಿಯೂ ಈ ಸಿನಿಮಾಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದೊಂದು ಕತೆ ಗೊತ್ತಿದ್ರೂ ಕೂಡ ಒಂದು ಆ ವರ್ಲ್ಡ್, ಆ ರಾಮಾಯಣ ಎನ್ನುವ ಒಂದು ಪ್ರಪಂಚನ ನಮಗೆ ತೋರಿಸೋಕ್ಕೆ ಹೊರಟಿದ್ದಾರೆ. ಈ ಸಿನಿಮಾಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ಅಪ್ಡೇಟ್ಸ್ಗಾಗಿ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.